ವಾಟ್ಸಪ್ ಗಾಯ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಹೊಸ ನ್ಯೂ ವ್ಲಾಗ್ಗೆ. ಗೈಸ್, ಇದು ನನ್ನ ಹೊಸ ನ್ಯೂ ಸೈಕ್ಲಿಂಗ್ ವ್ಲಾಗು ಗೈಸ್. ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಫಸ್ಟ್ ಸೈಕ್ಲಿಂಗ್ ವ್ಲಾಗು, ಅದಕ್ಕೆ ಇದು ಸೆಕೆಂಡ್ ಸೈಕ್ಲಿಂಗ್ ವ್ಲಾಗ್ ನಾನು ಮಾಡ್ತಾ ಇರೋದು. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಅದರ ಟೈಮ್ ಇನ್ನೂ ಸಾಕಾಗಿರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೂ ಸಪೋರ್ಟ್ ಮಾಡಿ ಗೈಸ್. ಇನ್ನೂ ಹೊಸ ಥರ ಕಂಟೆಂಟ್ಗಳನ್ನು ತರೋಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ. ಇವಾಗ ನೀವು ವಿಡಿಯೋನ ಎಂಜಾಯ್ ಮಾಡಿ. ಬನ್ನಿ ಗೈಸ್, ಶುರು ಮಾಡೋಣ. ಈ ಕಡೆ ನಿಂತಿದ್ದಾವೆ. ಗೈಸ್, ಇದು ನಾನಿರೋ ಇವಾಗಿರೋ ರೋಡ್ ಇದು. ಇಲ್ಲೆಲ್ಲ ನಾಯಿಗಳು ಜಾಸ್ತಿ. ನಾಯಿಗಳು ಕಂಡ್ರೆ ನನಗಾಗಲ್ಲ, ಅಂದರೆ ಈ ನಾಯಿಗಳಿಗೆ ನನ್ನನ್ನು ನೋಡಿದ್ರೆ ಆಗಲ್ಲ, ನನಗೆ ನಾಯಿಗಳು ಕಂಡ್ರೆ ಆಗುತ್ತೆ. ಈ ನಾಯಿಗಳಿಗೆ ನನ್ನನ್ನು ನೋಡಿದ್ರೆ ಆಗಲ್ಲ ಗೈಸ್. ತುಂಬಾ ರಶ್ ಹಾಕ್ಕೊಂಬಿಟ್ಟಿದ್ದಾವೆ ನನ್ನ ಮೇಲೆ. ಇವಾಗೇನು ಮಾಡಿಲ್ಲ ಸದ್ಯ, ಬೆಳಗ್ಗೆ. ಬನ್ನಿ ಮುಂದೆ ನೋಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ಇದು ನಮ್ಮ ರೋಡ್ ಬ್ಯಾಕ್ ಸೈಡು ಗೈಸ್. ಇಲ್ಲಿ ನಾನು ಯಾವಾಗ ಓಡಾಡ್ತಾ ಇರ್ತೀನಿ, ಕಾಮನ್ಲಿ ನಾನು ಇಲ್ಲೇ ಓಡಾಡೋದು. ನಾನು ಡೈಲಿ ಕಾಮನ್ಲಿ ಎಲ್ಲ ಇಲ್ಲೇ ಓಡಾಡೋದು. ಅದಕ್ಕೆ ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತದೆ, ಈಗ ಪೋಲುಗಳದು. ಇವಾಗ ಎಂಜಾಯ್ ಮಾಡಿ ಗೈಸ್. ನಾನು ಜಾಸ್ತಿ ಮಾತಾಡೋಲ್ಲ ಇವಾಗ, ನೀವು ವಿಡಿಯೋನ ಎಂಜಾಯ್ ಮಾಡಿ. ಇದು 8th ಕ್ರಾಸು ಗೈಸ್ ನಮ್ಮ ರೋಡಲ್ಲಿ, ಅಂದರೆ ವುಮನ್ ಡಿಸೈರ್ ಸರ್ಕಲ್ ರೋಡಲ್ಲಿ ಇದು 8th ಕ್ರಾಸು. ಇವಾಗ ನಾನು ಈ ಕಡೆಯಿಂದ ಆ್ಯಕ್ಚುಲಿ ನಾನು ಕೆಳಗಡೆ ಹೋಗೋಣ ಅಂದ್ಕೊಂಡೆ, ಆ ಕಡೆ ಅಲ್ಲಿ
ಗೈಸ್ ಇದು ಈ ಕಡೆ ನಿಮಗೆ ಕಾಣಿಸ್ತಾ ಅದು ಈಶ್ವರನ ದೇವಸ್ಥಾನ. ನಾನಿಲ್ಲಿ ಇವಾಗ ಈಶ್ವರನ ದೇವಸ್ಥಾನ ಕೋಟೆ ಒಳಗಡೆ ಇದ್ದೀನಿ. ಈ ಕಡೆ ಕಾಣಿಸ್ತಾ ಇರೋದು ಕೃಷ್ಣನ ದೇವಸ್ಥಾನ ಗೈಸ್ ಇದು. ಸೊ ಇವಾಗ ನಾನು ಹಳೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಗೈಸ್. ಇಲ್ಲಿಂದ ನಾನು ಇವಾಗ ಸ್ಟ್ರೀಟ್ ಹೋಗ್ತೀನಿ. ನಾನು ನಿಮಗೆ ಈ ಕಡೆ ಕರ್ಕೊಂಡು ಹೋಗ್ತೀನಿ. ಈ ಕಡೆ ನಮ್ಮೂರು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಕಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್. ಮುಂದೆಗಡೆ ನಿಮಗೊಂದು ದೊಡ್ಡದು ರಾಮರದು ಬ್ಯಾನರ್ ಕಾಣಿಸ್ತಾ ಇರ್ಬೋದು. ಅಲ್ಲೇ ಇರೋದು ದೇವಸ್ಥಾನ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ಈ ಸೈಡಲ್ಲಿ ಇವಾಗ ಆಂಟಿ ಒಬ್ಬರು ಆಚೆ ಬಂದವಲ್ಲ, ಇದೇ ದೇವಸ್ಥಾನ. ನೆಕ್ಸ್ಟ್ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಸೊ ಇವಾಗ ನೆಕ್ಸ್ಟ್ ಇಲ್ಲಿಂದ ನಾವು ಪಕ್ಕದ ರೋಡಿಂದ ಎಕ್ಸಿಟ್ ಆಗ್ಬಿಡೋಣ.
ಇವಾಗ ನಾನು ಮೇನ್ ರೋಡ್ ಕಡೆ ಇದ್ದೀನಿ. ಲಾಸ್ಟ್ ಟೈಮ್ ಈ ಕಡೆ ಎಲ್ಲ ಬಂದಿರಲಿಲ್ಲ, ಈ ಸತಿ ಈ ಕಡೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮು ಮೋಸ್ಟ್ ಆಫ್ಲಿ ಸುಲಿಗಳ್ಳೆ ರೋಡ್ ಕಡೆ ಹೋಗ್ಬೋದು ಗೈಸ್. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್ಸ್. ಸೊ ಗೈಸ್ ನೆಕ್ಸ್ಟ್ ಟೈಮು ನಾನು ಪ್ಲ್ಯಾನ್ ಆಗ್ತಾಯಿದ್ದೀನಿ ಸೈಕಲ್ ರೈಡ್ ಹೋದಾಗ ಉಪ್ಪರಳ್ಳಿ ಕಡೆ ಇರೋ ಕಾಟೇರಮ್ಮ ದೇವಸ್ಥಾನ ಕಡೆ ಹೋಗೋಣ ಅಂತ. ಸೊ ಸ್ಟೇ ಟ್ಯೂನ್ಡ್. ಅದನ್ನು ಇನ್ನೊಂದು 2 ದಿನದಲ್ಲಿ ಅಪ್ಲೋಡ್ ಆಗ್ಬೋದು. ಇದನ್ನು ಇವತ್ತಿಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತು 29 ಡೇಟು, ಅಂದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ವ್ಲಾಗನ್ನು. ಸೊ ನಾಳೆ ಇನ್ನೊಂದು ಹೊಸ ವ್ಲಾಗ್ ಬರುತ್ತೆ ಸದ್ಯಕ್ಕೆ. ಸ್ಟೇ ಟ್ಯೂನ್ಡ್ ಫಾರ್ ದಟ್. ಸೊ ಈ ವ್ಲಾಗ್ಗೆ ಇಷ್ಟೇ ಗೈಸ್. ಇವತ್ತಿನ ಸೈಕಲ್ ರೈಡು ಕಂಪ್ಲೀಟ್ ಆಗಿದೆ. ಗೈಸ್ ಈ ವಿಡಿಯೋಗೆ ಇಷ್ಟೇ ಗೈಸ್. ಮುಂದಿನ ವಿಡಿಯೋ ಮೋಸ್ಟ್ ಪ್ರಾಬಬಲಿ ಕಾಟೇರಮ್ಮ ಉಪ್ಪಾರಳ್ಳಿ ದೇವಸ್ಥಾನ ಕಾಟೇರಮ್ಮ, ಅಲ್ಲಿಂದ ಮುಂದೆ ಇಲ್ಲ ಅಲ್ಲೇ ಟ್ರೈ ಮಾಡೋಣ ಗೈಸ್. ನೆಕ್ಸ್ಟ್ ವಿಡಿಯೋ ಅದನ್ನೇ ಥರ ಟ್ರೈ ಮಾಡ್ತೀನಿ ನಾನು ಇನ್ನೊಂದು ಸೈಕ್ಲಿಂಗ್ ವ್ಲಾಗ್ನ. ಈ ವಿಡಿಯೋಗೆ ಇಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿದವರೆಲ್ಲ ವೀಡಿಯೋನ. ಇನ್ನೂ ಒಳ್ಳೆ ವೀಡಿಯೋಗಳು ತೊಗೊಂಬರೋಕ್ಕೆ ನನಗೂ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಮೊನ್ನೆ ಕರ್ಗದ್ದು ವೀಡಿಯೋ ಹಾಕಿದ್ದೆ ಚಿಕ್ಕಬಳ್ಳಾಪುರದ್ದು, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ನೆಕ್ಸ್ಟು ಮೇ 12 ಸ್ಟೇ ಟ್ಯೂನ್ಡ್. ಹೊಸಕೋಟೆ ಕರ್ಗ ಇದೆ, ಅವತ್ತದು ವೀಡಿಯೋ ನಾನು ಹಾಕ್ತೀನಿ ಗೈಸ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ಹೊಸಕೋಟೆ ಕರ್ಗ. ಅದು ಮೇ 12. ಸೊ ಹಸಿ ಕರ್ಗದ್ದು ಎಲ್ಲ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಗೈಸ್. ಬಾಯ್.